ಸರಿಯಪ್ಪ, ನಮ್ಮ ರಾಜ್ಯದ ಒಬ್ಬ ಸೀನಿಯರ್ ರಾಜಕೀಯ ಮುತ್ಸದಿ AICC ಅಧ್ಯಕ್ಷ ಆಗಿರೋದು ನಮ್ಮೆಲ್ಲರ ಸೌಭಾಗ್ಯ. ನಾವು ಯಾರು ಹೋದ್ರೂ ನಮ್ಮ ಹತ್ರ ಅವ್ರ ಹತ್ರ ಸಬ್ಜೆಕ್ಟ್ ಇದೆಯೋ ಅವ್ರನ್ನ ಭೇಟಿ ಮಾಡ್ತೀವಿ. ನಮಗೊಂದು ಖುಷಿ. ಈಗ ಬೇರೆ ಯಾರೋ ರಾಜ್ಯದ ಒಬ್ಬರು ಅಧ್ಯಕ್ಷ ಆದ ತಕ್ಷಣವೇ ನಾವು ಅಷ್ಟು ಸುಲಭವಾಗಿ ಭೇಟಿ ಮಾಡೋಕ್ಕಾಗಲ್ಲ. ನಮ್ಮ ಖರ್ಗೆ ಅವರು ಅಂತ ಅಂದರೆ ನಾವು ಹೋದಾಗೆಲ್ಲ ಭೇಟಿ ಮಾಡ್ತೀವಿ. ನಾವು ಅವ್ರ ಮನೆ ಒಂದು ಕಾಫಿ ಕುಡಿದ್ವಿ. ಸೊ ಅದಕ್ಕೆ ಬಹುಶಃ ನೋಡಿ, ನನಗೆ ಗೊತ್ತಿಲ್ಲ, ನನಗೆ ಆ ವಿಚಾರ ಸಬ್ಜೆಕ್ಟ್ ಗೊತ್ತಿಲ್ಲ. ಭೇಟಿ ಮಾಡ್ತಕ್ಕಂಥ ತಪ್ಪಲ್ಲ, ಸಬ್ಜೆಕ್ಟ್ ಏನಿದೆ ಗೊತ್ತಿಲ್ಲ. ಅಧ್ಯಕ್ಷರು ಹೇಳಿದ್ದಾರೆ, ಯಾವುದೇನೇ ವಿಚಾರ ಇದ್ದರೂ ನಾವು ಸಮರ್ಥರಿದ್ದೀವಿ, ತೀರ್ಮಾನ ತಗೋತೀವಿ ಅಂತ ಖರ್ಗೆ ಅವರೇ ಹೇಳಿದ್ದಾರೆ ಹಿಂದೆ. ಅವರು ಸೂಕ್ತವಾದ ಸಂದರ್ಭದಲ್ಲಿ ಅವ್ರು ತೀರ್ಮಾನ ತಗೋತೀವಿ ಅಂದಮೇಲೆ ಅದ್ರ ಬಗ್ಗೆ ನಾವು ಯಾಕೆ ಚರ್ಚೆ ಮಾಡೋದು? ಹಾಸನದಲ್ಲಿ ನಿಂತ್ಕೋತಾರೆ ಚುನಾವಣೆಗೆ ಅಂತ ಯಾರು ಹೇಳಿದ್ರ? ಆ ಥರ ಏನಿಲ್ಲ. ಈಗ ಹಾಸನ, ಮಂಡ್ಯ, ತುಮಕೂರು, ರಾಯಚೂರು ಎಲ್ಲ ಒಂದೇ. ನನಗೆ ರಾಜ್ಯದ 31 ಜಿಲ್ಲೆನೂ ಒಂದೇ. ಕೃಷಿ ಮಂತ್ರಿಯಾಗಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ರೈತರ ಸಮಸ್ಯೆ ಇದೆ. ಮೊನ್ನೆ ಚಿತ್ರದುರ್ಗಕ್ಕೆ ಹೋಗಿದ್ದೆ, 4 ಸಲ ಚಿತ್ರದುರ್ಗಕ್ಕೆ ಹೋಗಿದ್ದೀನಿ. ಅಂದಾಕ್ಷಣ ಹಾಸನಗಿಂತ ಜಾಸ್ತಿ ಚಿತ್ರದುರ್ಗಕ್ಕೆ ಹೋಗಿದ್ದೀನಿ. ರಾಜಣ್ಣವ್ರ ಅಧ್ಯಕ್ಷರು ಕೇಳೇ ಇಲ್ಲ. ಯಾರು ಹೇಳ್ತಾರೆ ನಿಮಗೆ? ನಾವು ಯಾರಿಗೂ ಇಟ್ಕೊಡೋಕ್ಕಿಲ್ಲ. ನಮ್ಮ ಕೆಲಸ ನಾವು ಮಾಡೋದು ಅಷ್ಟೇ. ಪಾಪ ಮಂಡ್ಯದ ಬಗ್ಗೆ ಅವ್ರಿಗೆ ಭಾಳ ಒಳಗಡೆ ದ್ವೇಷ ಇದೆಯೋ ಅಥವಾ ಇಲ್ಲ, ಓಟ್ ಹಾಕ್ಸ್ಕೊಳಕ್ಕೆ ಒಬ್ಬರು ಬ್ರದರ್ ಹಿಂಗೆ ಮಾತಾಡ್ತಾರೆ, ಒಬ್ಬ ಬ್ರದರ್ ಹಂಗೆ ಮಾತಾಡ್ತಾರೆ. ಪಾಪ ನಮ್ಮ ಜಿಲ್ಲೆ ಜನಕ್ಕೆ ಇನ್ನೂ ಮುಗ್ದ್ರು ಅರ್ಥ ಆಗಿಲ್ಲ. ಅರ್ಥ ಆಗೋ ಗಂಟ ನಾನು ಕಾಯ್ತಾ ಇದ್ದೀನಿ. ನೋಡ್ರಿ ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು, ಈ ದೇಶದ ಪ್ರಧಾನಿ ಆಗಿದ್ದರು. ಕುಮಾರಸ್ವಾಮಿಯವರು ಈ ರಾಜ್ಯದ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ನೋಡಿ, ನಾನಿದ್ದಾಗ ಮಾಡಿದ್ನ ನಾನು ಮಾಡಿದೆ ಅಂತ ಹೇಳಿದ್ರೆ ನಾನು ಅದು ಅಪರಾಧ ಅಂತ ಹೇಳಲ್ಲ. ನಾನು ಇಲ್ಲದೇ ಇದ್ದಾಗ ಯಾವುದಾದ್ರು ಮಾಡಿದ್ರೆ, ನಾನು ಅವ್ರ ಜೊತೆಲಿ ಇಲ್ಲದೇ ಇದ್ದಾಗ ಯಾವುದಾದ್ರು ಒಂದು ಅವ್ರ ಅಧಿಕಾರ. ಈಗ ಹಿಂದೆ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದಾಗ ನಾನು ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರು, ಚೀಫ್ ಮಿನಿಸ್ಟರ್ ಆದಾಗ ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರು. ಅವತ್ತೇನಾದ್ರೂ ಶಾಶ್ವತವಾಗಿ ಮಹಾರಾಜರು ಮಾಡೋಕ್ಕಾಗದೇ ಇರೋದನ್ನು, ಹಿಂದೆ ಬ್ರಿಟಿಷ್ನವ್ರು ಮಾಡೋಕ್ಕಾಗದೇ ಇರೋದನ್ನ ಈ ಜಿಲ್ಲೆಗೆ ಕೊಟ್ಟಿದ್ದರೆ ನಾನು ನಿಜವಾಗ್ಲೂ ಸಾಷ್ಟಾಂಗ ನಮಸ್ಕಾರ.